Find an antiderivative or integral of the following function by the method of inspection. ಅಂತ ಹೇಳಿತು ಅಂದರೆ ನಾವು ಅಸ್ಯೂಮ್ ಮಾಡಿ ಇದನ್ನು ಆ್ಯಂಟಿ ಇದೆ ಅಂಥೇಳಿ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಫೈನಲ್ ಎಕ್ಸ್ಪ್ರೆಷನ್ ನೋಡಿಸಿ ಫೈನಲ್ ಆನ್ಸರ್ ತಗೊಬೇಕು. ಇಲ್ಲಿ ನಾನು ಪಾರ್ಟ್ ಬೈ ಪಾರ್ಟ್ ಮಾಡ್ತೀನಿ ಕಂಡ್ರು ಅಂತ ಹೇಳಿತು ಅಂದರೆ ಕನ್ಸಿಡರ್ ಕಾಸ್ 2x ಮೊದಲನೇ ಭಾಗ ಮತ್ತು ಎರಡನೇ ಭಾಗ ಈ ಥರ ಸಪ್ರೇಟಾಗಿ ಪಾರ್ಟ್ ಬೈ ಪಾರ್ಟು. So I'll do it. Part by part. So differentiating above expression with respect to x. So d by dx cos 2x is equal to minus sin 2x into 2 alva. This is because of e bhaga. I got it because of chain rule. Sorry, this is because of chain rule. ಮತ್ತು ಮುಂದಿನ ಎಕ್ಸ್ಪ್ರೆಷನ್ ಏನಪ್ಪ ಅಂತ ಹೇಳಿದ್ರೆ sin 2x ನೋಡೋಣ, which is equal to differentiating this particular expression. We have minus cos 2x by 2 ಅಷ್ಟೇ ರಿಅರೇಂಜ್ ಮಾಡಿಕೊಂಡು ಈ ರೀತಿಲಿ ಬರೀಬೋದು ಅಲ್ವಾ. ಕಾನ್ಸ್ಟೆಂಟ್ಸು ಮತ್ತು ಈ ಸೈನ್ ಎಲ್ಲ ಇವೆಲ್ಲ ಬೇಗ ಮಾಡೋದು ಕಲಿಬೇಕು. ಸೊ ಇದನ್ನು ಇನ್ನೂ ನಿಧಾನಕ್ಕೆ ನೋಡ್ಸೋದಕ್ಕಾಗಲ್ಲ, ನೀವು ಇಷ್ಟು ಡೀಟೇಲಿಗೂ ಬರೆಯೋದಕ್ಕಾಗಲ್ಲ, ಡೈರೆಕ್ಟಾಗಿ ಈ ಥರ ಜಂಪ್ ಮಾಡಬೇಕು. ಮುಂದಿನ ಎಕ್ಸ್ಪ್ರೆಷನು ಕಾಸ್ ಅಂತ ಏನೇ e⁻³ -4 ಇದೆ. -4 ಹೇಗೆ ಬರುತ್ತೆ ಗೊತ್ತಿಲ್ಲ. e⁻³ ಅಂತ ಹೇಳ್ತು ಅಂದರೆ e⁻ ಎನಿಥಿಂಗ್ ರಿಮೇನ್ಸ್ ದ ಸೇಮ್. ಹಾಗಾಗಿ ಅದನ್ನೇ ಕನ್ಸಿಡರ್ ಮಾಡೋಣ. ಕನ್ಸಿಡರ್ e⁻³ ಸೊ ಡಿಫ್ರೆನ್ಷಿಯೇಟಿಂಗ್ above expression with respect to x. So d by dx e⁻³ is equal to e⁻³ into 3. This is as per the chain rule. So this is differentiating 3x with respect to x. ಸರಿನಾ? ಆದರೆ ಇಲ್ಲಿ ಕೊನೆಯ ಉತ್ತರ -4 e⁻³ ಇದೆ. ಸೊ ಇದು ಸ್ವಲ್ಪ ರಿಅರೇಂಜ್ ಮಾಡ್ಕೊಳ್ಳೋಣ. ಸೊ e⁻³ is equal to differentiating e⁻³ by 3. ಕೊನೆಯದಾಗಿ ಮಲ್ಟಿಪ್ಲೈಯಿಂಗ್ ಇನ್ನು ಬೇಕಿಲ್ಲಿ -4 ಬೇಕು. ಮಲ್ಟಿಪ್ಲೈಯಿಂಗ್ -4 ಬೋತ್ ಸೈಡ್ಸ್ ಅಷ್ಟೇ. ನಮಗೇನು ಬೇಕೋ ಅದನ್ನು ಬರೆದು ರಿಅರೇಂಜ್ ಮಾಡ್ಬೋದು ಅಷ್ಟೇ. ಸೊ ದಿಸ್ ವುಡ್ ಬಿ -4 e⁻³ is equal to differentiating this ಎಕ್ಸ್ಪ್ರೆಷನ್ ಈ ಉತ್ತರ ಕೊಡುತ್ತೆ. ಆಯಿತಾ? ಸೊ ಇವೆರಡು ಗೊತ್ತಿದೆ ಅಂತ ಹೇಳಿದ್ರೆ, ಇವೆರಡು ನಮ್ಮ ಆಂಟಿಡೆರಿವೇಟಿವ್ ಗೊತ್ತಿದೆ ಅಂತ ಹೇಳಿದ್ರೆ, ಕೊನೆಯದಾಗಿ therefore ದ ಆಂಟಿಡಿರೈವೇಟಿವ್ ನೋಡಿ ಎಷ್ಟು ಸುಲಭ ಆಯಿತು ಪಾರ್ಟ್ ಬೈ ಪಾರ್ಟ್ ಮಾಡಿದ್ದಕ್ಕೆ. ಎಸ್ -cos 2x by 2 -4 by 3 e⁻³ ಸರಿನಾ? ಅಷ್ಟೇ. ಸೊ ಮುಖ್ಯವಾಗಿ ಇಲ್ಲಿ ಏನು ಕಲಿಬೇಕು ನೀವು ಅಂತ ಹೇಳಿದ್ರೆ, ಈ ಥರ ಪಾರ್ಟ್ ಬೈ ಪಾರ್ಟು ನಾವು ಮಾಡಬೇಕು ಅಂಥೇಳಿ ಕಲ್ತ್ಕೊಬೇಕು.